ಕೆಲವೊಮ್ಮೆ ಇದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಆಗಿಲ್ದಲೇ ಇರ್ಬೋದು, ಆದ್ರೆ ಡೆಡ್ ಸ್ಕಿನ್ ಇಂದ ನಿಮ್ ಫೇಸು ಗ್ಲೋ ಆಗೋದ್ನೇ ತಡೆಯುತ್ತೆ. ನೀವು ಕೂಡ ಡಲ್ ಸ್ಕಿನ್ ಇಂದ ಸ್ಟ್ರಗಲ್ ಪಡ್ತಾ ಇದ್ರೆ ಸದಾಶಿವ್ ನಗರ ಹತ್ರ ಇರೋ ಕಲರ್ಸ್ ನ ವಿಸಿಟ್ ಮಾಡಿ. ನನ್ ಸ್ಕಿನ್ ಅನ್ನಿವೆ ನನ್ ಟಯರ್ಡ್ ಆಗಿ ಕಾಣ್ತಿರೋದ್ರಿಂದ ಡಾಕ್ಟರ್ ನಂಗೆ ಪ್ರೊಫೆಷನಲ್ ಸ್ಕಿನ್ ಪಾಲಿಶ್ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡಿದ್ರು. ಇವರು ಪ್ರಾಪರ್ ಸ್ಕಿನ್ ಅನಾಲಿಸಿಸ್ ಇಂದ ಸ್ಟಾರ್ಟ್ ಮಾಡಿದ್ರು. ನನ್ ಸ್ಕಿನ್ ಯಾವ ಟೈಪ್ ಇದೆ ಅಂತ, ಟ್ಯಾನ್ ಆಗಿದ್ಯಾ, ಪಿಗ್ಮೆಂಟೇಶನ್ ಆಗಿದ್ಯಾ, ರಫ್ ಟೆಕ್ಸ್ಚರ್ ಅಥವಾ ಡಲ್ನೆಸ್ ಆಗಿದ್ಯಾ ಅಂತ. ಫಸ್ಟ್ ಸ್ಟೆಪ್ ಅಲ್ಲಿ ಡೀಪ್ ಕ್ಲೆನ್ಸಿಂಗ್ ಮಾಡಿದ್ರು. ಈ ಒಂದು ಪ್ರೋಸೆಸ್ ಇಂದ ನಿಮ್ ಫೇಸ್ ಅಲ್ಲಿರೋ ಆಯಿಲ್, ಡರ್ಟ್, ಮೇಕಪ್ ರೆಸಿಡ್ಯೂ ಅಂಡ್ ಪೋರ್ಸ್ ಅಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ನ ರಿಮೂವ್ ಮಾಡುತ್ತೆ, ಜಸ್ಟ್ ಬಿಕಾಸ್ ನಿಮ್ಮ ಸ್ಕಿನ್ ನ ಪಾಲಿಶ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಮೇನ್ ಸ್ಟೆಪ್ ಏನಂದ್ರೆ ಸ್ಕಿನ್ ಪಾಲಿಶಿಂಗ್. ಇಲ್ಲಿ ಒಂದು ಸ್ಪೆಷಲೈಸ್ಡ್ ಡರ್ಮಟಾಲಜಿಕಲ್ ಡಿವೈಸ್ ನ ಯೂಸ್ ಮಾಡಿ ನಮ್ಮ ಔಟರ್ ಲೇಯರ್ ಆಫ್ ಡೆಡ್ ಸ್ಕಿನ್ ಸೆಲ್ಸ್ ನ ರಿಮೂವ್ ಮಾಡ್ತಾರೆ. ಇದರಿಂದ ನಿಮ್ಗೆ ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನ ಬೂಸ್ಟ್ ಮಾಡುತ್ತೆ ಅಂಡ್ ಇನ್ಸ್ಟಂಟ್ ಬ್ರೈಟ್ನೆಸ್ ಕೊಡುತ್ತೆ. ಆಫ್ಟರ್ ಎಕ್ಸ್ಫೋಲಿಯೇಷನ್ ನಂತರ ಕಾಲ್ಮಿಂಗ್ ಮಾಸ್ಕ್ ಹಾಗೆ ಹೈಡ್ರೇಟಿಂಗ್ ಮಾಸ್ಕ್ ನ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಸ್ಕಿನ್ ಸೂತಿಂಗ್ ಹಾಗೆ ಮಾಯಿಶ್ಚರ್ ಬ್ಯಾಲೆನ್ಸ್ ನ ರೀಸ್ಟೋರ್ ಮಾಡೋದಿಕ್ಕೆ. ಸೊ ಗೈಸ್, ನೀವ್ ಇವಾಗ ಲಿಟರ್ಲಿ ಡಿಫ್ರೆನ್ಸ್ ನ ನೋಡಬಹುದು. ಇವಾಗ ನನ್ನ ಸ್ಕಿನ್ ಸ್ಮೂತ್ ಆಗಿದೆ, ಫ್ರೆಶ್ ಆಗಿದೆ, ಹಾಗೆ ಬ್ರೈಟ್ನೆಸ್ ಆಗಿ ಕೂಡ ಕಾಣ್ತಿದೆ. ನೀವೇನಾದ್ರೂ ಡಲ್ನೆಸ್, ಟ್ಯಾನಿಂಗು, ರಫ್ ಟೆಕ್ಸ್ಚರ್ ಗೆ ಸ್ಟ್ರಗಲ್ ಪಡ್ತಾ ಇದ್ರೆ ಕಲರ್ಸ್ ಅಲ್ಲಿ ಸ್ಕಿನ್ ಪಾಲಿಶ್ ಮಾಡಿಸಿ. ನೆನ್ಪಿಡಿ, ಇದಿರೋದು ಸದಾಶಿವ್ ನಗರಲ್ಲಿ. ಟ್ರೈ ಮಾಡೋದು ಡೆಫಿನೆಟ್ಲಿ ವರ್ತ್ ಆಗಿದೆ.